ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜ, ಆದ್ರೆ ನಮ್ಮೋರ್ನಲ್ಲ. ಗಲಾಟೆ ನಡೆದ ಜಾಗದಲ್ಲಿ ಅಲ್ಲಿದ್ದ ಯಾರೋ ಒಬ್ಬರ ಮೇಲೆ ಅನುಮಾನ ಬಂದು ಅವನ್ನ ಎತ್ತಾಕೊಂಡು ಹೋಗಿದ್ದಾರೆ ಮೇಡಮ್. ವಸುಂಧರಾ ಮೇಡಮ್ ಪೊಲೀಸ್ ಅವ್ರ ಹತ್ರ ಮಾತಾಡಿದಾರೆ ಅಂದ್ರೆ ಏನ್ ಸುಮ್ನೆನಾ? ಅವ್ರು ಯಾವಾಗ್ಲೂ ಎಲ್ಲಾ ಕಡೆ ಕಣ್ಣಿಟ್ಟಿರ್ತಾರೆ. ಅದಕ್ಕೆ ಅನುಮಾನ ಬಂದು ಯಾವನ್ನೋ ಎಳ್ಕೊಂಡು ಹೋಗಿರೋದು. ನೀವುಗಳು ಮಾತ್ರ ಹುಷಾರಾಗಿರ್ಬೇಕು. ನಮ್ ವಿಷಯ ಬೇರೆ ಯಾರಿಗೂ ಗೊತ್ತಾಗಿಲ್ಲ ತಾನೆ? ಮೇಡಮ್, ನೀವು ಗಾಬರಿ ಆಗ್ಬೇಡಿ. ನಮ್ ಕಡೆ ಇಬ್ರು ಆಲ್ರೆಡಿ ಅಂಡರ್ ಗ್ರೌಂಡ್ ಅಲ್ಲಿ ಇದ್ದಾರೆ. ಗಲಾಟೆ ಮಾಡಿದ ವಿಷಯ ನಮ್ 3 ಜನಕ್ಕೆ ಬಿಟ್ರೆ ಬೇರೆ ಯಾರು ಗೊತ್ತಾಗಿಲ್ಲ ಮೇಡಮ್. ನೀವು ಟೆನ್ಷನ್ ಮಾಡ್ಕೊಂಬೇಡಿ ಮೇಡಮ್. ಗಲಾಟೆ ಅಂದಿದ ತಕ್ಷಣ ನೆನ್ಪಾಯ್ತು, ಈ ವಿಷಯದಲ್ಲಿ ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದಿರಲ್ರೋ. ವಿರಾಟಿಗ್ ಚಾಕು ಹಾಕು ಅಂತ ಯಾರು ಹೇಳಿದ್ ನಿಮ್ಗೆ? ನೀವ್ ಯಾರಿಗ್ ಚಾಕು ಹಾಕಿದೀರಾ ಅನ್ನೋದ್ರ ಬಗ್ಗೆ ಏನಾದ್ರೂ ಕಲ್ಪನೆ ಇದೆಯಾ ನಿಮ್ಗೆ? ಅವನು ವಸುಂಧರಾ ಆಂಟಿ ಮಗ. ಈ ಕೇಸ್ನ ವಸುಂಧರಾ ಆಂಟಿ ಯಾವ ಲೆವೆಲಿಗೆ ತಗೊಂಡ್ ಹೋಗ್ತಾರೋ ಏನೋ ನನಗ್ ಕಲ್ಪನೆ ಕೂಡ ಮಾಡಕ್ ಆಗ್ತಾ ಇಲ್ಲ. ಸಾರಿ ಮೇಡಮ್, ಏನೋ ಅಚಾನಕವಾಗಿ ಆಗೋಯ್ತು. ಆ ಭೈರವಿನ ಮುಗಿಸೋಣ ಅಂತ ಹೋದಾಗ ಆ ವಿರಾಟ್ ಅಡ್ಡ ಬಂದ್ಬಿಟ್ಟ. ಶಟ್ ಅಪ್! ವಸುಂಧರಾ ಆಂಟಿ ಇದನ್ನಂತೂ ಇಲ್ಲಿಗೆ ಸುಮ್ನೆ ಬಿಡಲ್ಲ. ಯಾವ್ದೇ ಕಾರಣಕ್ಕೂ ನೀವ್ಗಳು ಸಿಕ್ಕಾಕೋಬಾರ್ದು. ಒಂದ್ ವೇಳೆ ಸಿಕ್ಕಾಕೊಂಡ್ರು ನನ್ನ ಹೆಸರು ಆಚೆ ಬರ್ಕೂಡ್ದು. ನಿಮಗ್ ಎಷ್ಟು ದುಡ್ಡು ಬೇಕು ಹೇಳಿ, ನಾನ್ ಕೊಡ್ತೀನಿ. ಅಲ್ಲಿವರೆಗೂ ಯಾರ್ ಕಣ್ಣಿಗೂ ಬೀಳ್ದ ಹಾಗೆ ಅಂಡರ್ ಗ್ರೌಂಡ್ ಆಗಿರಿ. ಮೊದ್ಲು ದುಡ್ಡು ಕೊಟ್ಟಿದ್ದು ಕೆಲ್ಸ ಮಾಡ್ಲಿ ಅಂತ, ಆದ್ರೆ ಇವಾಗ ದುಡ್ಡು ಕೊಡ್ತಿರೋದು ಬಾಯಿ ಮುಚ್ಕೊಂಡಿರ್ಲಿ ಅಂತ. ಈ ದುಡ್ಡು ತಗೊಂಡ್ ಹೋಗಿ ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ಳಿ. ಎಲ್ಲ ತಣ್ಣಗಾದ್ಮೇಲೆ ನಾನೇ ಹೇಳ್ತೀನಿ, ಅವಾಗ ವಾಪಸ್ ಬನ್ನಿ. ಅಲ್ಲಿವರೆಗೂ ಸಿಟಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೋಬಾರ್ದು. ಹೊರಡಿ ಇವಾಗ. ಸರಿ ಮೇಡಮ್. ಹೇಯ್ ಬರೋ. ಏನೋ ಮಾಡಕ್ ಹೋಗಿ ಎಲ್ಲ ಉಲ್ಟಾ ಆಯ್ತು. ನನ್ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಇದನ್ನ ಮ್ಯಾನೇಜ್ ಮಾಡ್ಲೇಬೇಕು. ದೇವ್ರೆ, ಹೂವಿನ ಜೊತೆ ಮುಳ್ಳಿದ ಹಾಗೆ ನನ್ ಎಲ್ಲಾ ಕಷ್ಟಗಳಿಗೆ ನೀನೇ ಪರಿಹಾರ ಕೊಟ್ಟೆ. ಆ ದಾರಿಯಲ್ಲಿ ಹೋಗದೆ ಇರೋದಕ್ಕೆ ಯಾವ ಕಡೆ ತಡೆಗಳನ್ನ ನೀನೇ ಕೊಡ್ತಾ ಇದ್ಯಾ. ನೀನ್ ಹೇಳಿದ ದಾರಿಲೇ ನಡೆಯೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದೀವಿ. ಆದ್ರೆ ಯಾಕೆ ಈ ತರ ಮಾಡ್ದೆ? ನೀನ್ ಹೇಳಿದ ಪರಿಹಾರ ಪೂಜೆಗೆ ಇಷ್ಟು ಅಡ್ಡಿ ಆತಂಕಗಳು ಯಾಕೆ? ಹಂಗು ಪೂಜೆ ಮಾಡದೇ ಇರೋ ಪರಿಸ್ಥಿತಿಗೆ ತಂದ್ಬಿಟ್ಯಲ್ಲ. ಈಗ ನಾನ್ ಏನ್ ಮಾಡ್ಲಿ ಹೇಳು? ನೂರಾರು ಪ್ರಶ್ನೆಗಳು ಸುಳಿಗ್ ಸಿಕ್ಕಿ ಬುದ್ಧಿಗೆ ಮಂಕ್ ಹಿಡ್ದಂಗಾಗಿದೆ. ಯಾವ ಕಡೆ ನೋಡಿದ್ರು ಕತ್ಲೇನೆ ಕಾಣಿಸ್ತಿದೆ. ನನ್ ಸರ್ಗಿಂದ ಅಕ್ಕಿ ಜಾರಿ ಕೆಳಗ್ ಬಿದ್ದಿದ್ದೆ ತಪ್ಪ. ಆದ್ರೆ ಯಾವುದು ಬೇಕು ಅಂತ ಆಗಿಲ್ಲ ಅನ್ನೋದು ನಿನಗೆ ಚೆನ್ನಾಗ್ ಗೊತ್ತು. ಮತ್ತೆ ಮಡಲ್ ಭಿಕ್ಷೆ ಎತ್ತಿ ನಿಮ್ಗೆ ನೈವೇದ್ಯ ಮಾಡೋದಕ್ಕೆ ನಾವ್ ಸಿದ್ಧ ಇದ್ವಿ ಅಂತ ನಿನಗ್ ಗೊತ್ತಿದ್ರು ಯಾಕೆ ಹೆಂಗ್ ಮಾಡ್ದೆ? ನನ್ನಿಂದ ನನ್ ಗಂಡ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದಾರೆ. ನನ್ ಸೌಭಾಗ್ಯದ ಕುಂಕುಮ ಆ ಬೇವ್ರಿನ ಜೊತೆ ಕರಗ್ತಾ ಇದೆ. ಇನ್ನು ನನ್ನ ಅಕ್ಕ ಭವಾನಿ
ಹೊಟ್ಟೆಲಿರೋ ಮಗು ಬಗ್ಗೆನೂ ನಿನಗೆ ಅಯ್ಯೋ ಅಂತ ಅನ್ನಿಸ್ತಾ ಇಲ್ವಾ? ನೋಡು, ನಮ್ 4 ಜನಕ್ಕೂ ಆಪತ್ತಿದೆ. ಹಾಗೆ ಒಂದ್ ವೇಳೆ ಗಂಡಂತ್ರ ಬರೋದೇ ಆದ್ರೆ ಎಲ್ಲ ನನಗೆ